ಸನ್ಮಾನ್ಯ ಗುರುಮಾತೆಯವರೇ, ಸಹಶಿಕ್ಷಕರೇ ಹಾಗೂ ನನ್ನ ಸಹಪಾಠಿಗಳೇ, ತಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಅತ್ಯಂತ ಚತುರ ಮಾತುಗಾರ, ಮಹಾನ್ ತತ್ವಶಾಸ್ತ್ರಜ್ಞ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ತಂದೆ ತಾಯಿಗಳಿಗೆ ಎರಡನೇ ಮಗನಾಗಿ ಸೆಪ್ಟೆಂಬರ್ 5, 1888ರಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಗಡಿಯ ತಿರುತ್ತನಿ ಎಂಬ ಪಟ್ಟಣದಲ್ಲಿ ಜನಿಸಿದರು. ತಂದೆಯವರು ತಹಶೀಲ್ದಾರ್ ಕಚೇರಿಯಲ್ಲಿ ಸೇವೆ ಮಾಡುತ್ತಿದ್ದರು. 8 ಜನರ ಅವಿಭಕ್ತ ಕುಟುಂಬವು ಇವರದಾಗಿತ್ತು. ಬಾಲಕ ರಾಧಾಕೃಷ್ಣನ್ ತಮ್ಮ 5ನೇ ವಯಸ್ಸಿನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕಾಗಿ ತಿರುಪತಿಯ ಲೂಥೇರನ್ ಮಿಷನ್ ಇಂಗ್ಲಿಷ್ ಮಾಧ್ಯಮ ಹೈಸ್ಕೂಲ್ನಲ್ಲಿ ಪ್ರವೇಶ ಪಡೆದರು. ಉತ್ತಮ ಕೌಟುಂಬಿಕ ಹಿನ್ನೆಲೆ ಮತ್ತು ವಿದ್ಯಾಭ್ಯಾಸದಲ್ಲಿ ಅವರಿಗಿರುವ ಆಸಕ್ತಿ ಅವರನ್ನು ಶಾಲಾ ಕಾಲೇಜುಗಳ ಹಂತವನ್ನು ಸುಲಭವಾಗಿ ದಾಟಲು ಅನುವು ಮಾಡಿತ್ತು. ಪೂರ್ವ ಸ್ನಾತಕೋತ್ತರ ವ್ಯಾಸಂಗದ ನಂತರ ತತ್ವಶಾಸ್ತ್ರದಲ್ಲಿ BA ಪದವಿಯನ್ನು ಪಡೆದರು. ಇದು ಅವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದಿತು. ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದ ಹಿನ್ನೆಲೆ ಮತ್ತು ಮಿಷನರಿ ಶಾಲೆಯ ವ್ಯಾಸಂಗ ಅವರನ್ನು ದೈವಭಕ್ತರನ್ನಾಗಿ ಮಾಡುವಲ್ಲಿ ತುಂಬ ಪ್ರಭಾವ ಬೀರಿದವು. ಸ್ವಾಮಿ ವಿವೇಕಾನಂದರ ಉಪದೇಶಗಳಿಂದ ಪ್ರಭಾವಿತರಾಗಿದ್ದ ರಾಧಾಕೃಷ್ಣನ್ನರು ಹಿಂದೂ ಧರ್ಮದ ಆಳವಾದ ಅಧ್ಯಯನ ಮಾಡಿ ಅದರಲ್ಲಿನ ಜೀವಂತಿಕೆಯನ್ನು ತಿಳಿದುಕೊಂಡರು. ಅಲ್ಲದೆ ಬೈಬಲ್ನ ಹೊಸ ಒಡಂಬಡಿಕೆ ಮತ್ತು ಯುರೋಪಿನ ತತ್ವಶಾಸ್ತ್ರಜ್ಞರ ಉಪದೇಶಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು. 1909ರಲ್ಲಿ MA ಪದವಿ ಮುಗಿಸಿದ ರಾಧಾಕೃಷ್ಣನ್ನರು ಮದ್ರಾಸು ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಮಲಯಾಳಂ ಭಾಷೆಯ ಉಪನ್ಯಾಸಕರಾಗಿ ನೇಮಕಗೊಂಡರು. ಇದು ಅವರ ಶಿಕ್ಷಕ ವೃತ್ತಿಯ ಮೊದಲ ಹೆಜ್ಜೆಯಾಯಿತು. ಅವರಲ್ಲಿ ಆಳವಾದ ಜ್ಞಾನ, ಅತಿಶಯವಾದ ಜ್ಞಾಪಕ ಶಕ್ತಿ, ತತ್ವಶಾಸ್ತ್ರದ ಅಗಮ್ಯವಾದ ವಿಷಯಗಳನ್ನು ಎಲ್ಲರಿಗೂ ಅರ್ಥವಾಗುವಂತೆ ವಿವರಿಸಿ ಹೇಳುವ ವಾಕ್ಚಾತುರ್ಯ ವಿದ್ಯಾರ್ಥಿಗಳ ಮೇಲೆ ತುಂಬ ಪ್ರಭಾವ ಬೀರಿದವು. ಹೀಗಾಗಿ ವಿದ್ಯಾರ್ಥಿಗಳ ಜ್ಞಾನದ ಹಸಿವಿಗೆ ಜ್ಯೋತಿಯಾಗಿ ಅವರ ಬದುಕಿನ ಕಣ್ಮಣಿಯಾಗಿ ಇದ್ದರು. ಅಲ್ಲದೆ ಉಪಾಧ್ಯಾಯರಲ್ಲಿಯೂ ರಾಧಾಕೃಷ್ಣನ್ ಪ್ರಖ್ಯಾತರಾಗಿದ್ದರು. 1918ರಲ್ಲಿ ರಾಧಾಕೃಷ್ಣನ್ನರು ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿ ಬಡ್ತಿ ಪಡೆದರು. 1923ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯವು ರಾಧಾಕೃಷ್ಣನ್ನರನ್ನು ಉಪಕುಲಪತಿಯಾಗಿ ಆಹ್ವಾನಿಸಿತು. ಒಲ್ಲದ ಮನಸ್ಸಿನಿಂದ ಹೊರಟ ತಮ್ಮ ನೆಚ್ಚಿನ ಉಪಾಧ್ಯಾಯರನ್ನು ಬೀಳ್ಕೊಡಲು ಇಡೀ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಸಮೂಹವು ಮಹಾರಾಜ ಕಾಲೇಜಿನಿಂದ 5 ಕಿಲೋಮೀಟರ್ ಅಂತರದಲ್ಲಿರುವ ರೈಲು ನಿಲ್ದಾಣದವರೆಗೂ ತಮ್ಮ ಗುರುಗಳು ಕುಳಿತ ಗಾಡಿಯನ್ನು ಶಿಷ್ಯರು ಕಣ್ಣೀರಿಡುತ್ತಾ ಎಳೆದು ತಂದರು. ರಾಧಾಕೃಷ್ಣನ್ನರ ವ್ಯಕ್ತಿತ್ವವು ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪ್ರಭಾವ ಬೀರಿತ್ತು ಎನ್ನುವುದಕ್ಕೆ ಅದು ಸಾಕ್ಷಿಯಾಗಿತ್ತು. 1947 ಆಗಸ್ಟ್ 15ರ ಸ್ವಾತಂತ್ರ್ಯದ ನಂತರ ನೆಹರೂರವರ ಮಂತ್ರಿಮಂಡಲದಲ್ಲಿ ರಾಧಾಕೃಷ್ಣನ್ನರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾನಿಲಯ ಶಿಕ್ಷಣ ನಿಯೋಗವನ್ನು ರಚಿಸಿತು. 1952ರಲ್ಲಿ ರಾಧಾಕೃಷ್ಣನ್ನರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಸತತ 2 ಬಾರಿ 1952ರಲ್ಲಿ ಉಪರಾಷ್ಟ್ರಪತಿಯಾಗಿ ಮತ್ತು 1962ರಲ್ಲಿ ರಾಷ್ಟ್ರಪತಿಯಾಗಿ ದೇಶದ ರಾಜತಾಂತ್ರಿಕತೆಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ರಾಧಾಕೃಷ್ಣನ್ನವರಿಗೆ ಬ್ರಿಟನ್ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ಮತ್ತು ಮಾಸ್ಕೋ ವಿಶ್ವವಿದ್ಯಾನಿಲಯವು ಗೌರವ ಪ್ರೊಫೆಸರ್ ಎಂಬ ಪದವಿಯನ್ನು ನೀಡಿ ಗೌರವಿಸಿತು. ಅವರ ದೇಶ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರ ಸರಳ ವ್ಯಕ್ತಿತ್ವದಿಂದ ಪ್ರಭಾವಿತಗೊಂಡ ಬ್ರಿಟನ್ ರಾಣಿ ರಾಧಾಕೃಷ್ಣನ್ನವರಿಗೆ ಆರ್ಡರ್ ಆಫ್ ಮೆರಿಟ್ ನೀಡಿ ಗೌರವಿಸಿದರು. 1975 ಏಪ್ರಿಲ್ 17ರಂದು ತಮ್ಮ ಬದುಕಿನ ಅಂತ್ಯ ಕಂಡ ರಾಧಾಕೃಷ್ಣನ್ನವರು ಇಂದಿಗೂ ಜನಮಾನಸದಲ್ಲಿ ಶಿಕ್ಷಣ ಮತ್ತು ಶಿಕ್ಷಕರ ಹೃದಯದಲ್ಲಿ ನೆಲೆ ನಿಂತಿದ್ದಾರೆ. ಜೀವನವೆಲ್ಲ ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳ ಬಾಳಿನ ನಂದಾದೀಪವಾಗಿ ಬಾಳಿ ಬೆಳಗಿದ ರಾಧಾಕೃಷ್ಣನ್ನವರು ಹುಟ್ಟಿದ ದಿನವನ್ನೇ ಸೆಪ್ಟೆಂಬರ್ 5 ಶಿಕ್ಷಕರ ದಿನವೆಂದು ಭಾರತ ದೇಶದಲ್ಲಿ ಆಚರಿಸಲಾಗುತ್ತದೆ.